ಇದು ಆ್ಯಕ್ಚುಲಿ ಬುನಿಯಾದ್ ಚಾರಿಟೇಬಲ್ ಟ್ರಸ್ಟ್ ನಮ್ಮದು ಇದು 7ನೇ ವರ್ಷದ ಒಂದು ಪ್ರೋಗ್ರಾಮ್. ಸೊ ಸತತ 7ನೇ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಲೈಕ್ ಇಲ್ಲಿ ಐ ಚೆಕಪ್, ಬ್ಲಡ್ ಡೊನೇಷನು, ಮತ್ತು ಜನರಲ್ ಚೆಕಪ್, ಪೀಡಿಯಾಟ್ರಿಕ್ ಚೆಕಪ್, ಮತ್ತು ಈವನ್ ಐ ಚೆಕಪ್ ಪ್ಲಸ್ ಅವ್ರಿಗೆ ಸ್ಪೆಕ್ಟಿಕಲ್ಸು ನೆಸೆಸಿಟಿ ಇದ್ದರೆ ಸರ್ಜರಿನೂ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರ್ ಆಲ್ಮೋಸ್ಟ್ 50ರಿಂದ 60 ಜನ ಲೈಕ್ ಐ ಕಣ್ದೇನು ಪೊರೆ ಆಪರೇಷನ್ ಇದೆ ಅದು ಮಾಡಿಸ್ಕೊಂಡ್ರು. ಸೊ ಲೈಕ್ ಇದು ನಾವೊಂದು ನಮ್ಮ ಬುನಿಯಾದ್ ಚಾರಿಟೇಬಲ್ ಟ್ರಸ್ಟ್ ಮೋಟೋ ಏನಂದರೆ ಜನರಿಂದ ಜನರಿಗೋಸ್ಕರ. ಸೊ ಇದರಲ್ಲಿ ಹೇಗೆಂದರೆ ನಾವು ಗ್ರೂಪ್ ಮೆಂಬರ್ಸ್ ಪ್ಲಸ್ ನಮ್ಮ ಮೇನ್ ಬ್ಯಾಕ್ ಬೋನ್ ಬೆನ್ನೆಲುಬು ಅಂತಲೇ ಹೇಳ್ಬೋದು, ಜಲಾಲ್ ಭಾಯ್ ಸರ್ ಮತ್ತು ಅಭಯ್ ಸಾಹು ಸರು, ಲೈಕ್ ಮತ್ತು ಜಾಮಿಯಾ ಮಸ್ಜಿದ್ ಕಮಿಟಿ. ಸೊ ನಮ್ಮ ಗ್ರೂಪ್ ಟೀಮ್ ಏನು ಸಪೋರ್ಟ್ ಇದೆ ಅದಕ್ಕೆಲ್ಲ ಮೇನ್ ಲೈಕ್ ಹೇಳ್ದಲ್ಲ ಬ್ಯಾಕ್ ಬೋನ್ ಅಂತ ಹೇಳೋದು ಜಲಾಲ್ ಭಾಯ್, ಇವರ ಒಂದು ಸಪೋರ್ಟಿಂದ ಇದು ಸಕ್ಸಸ್ಫುಲ್ ಆಗಿ ನಾವು 7ನೇ ವರ್ಷದ್ದು ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಮುಂದೆ ಹೀಗೆ ಇನ್ನೆಷ್ಟು ಪ್ರೋಗ್ರಾಮ್ಸ್ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಮುಂದೇನು ಈ ಥರ ಪ್ರೋಗ್ರಾಮ್ಸ್ ನಡೆಸ್ಕೊಂಡು ಹೋಗ್ತೀವಿ. ಲೈಕ್ ರಂಜಾನಲ್ಲಿ ರಂಜಾನ್ ಟೈಮಲ್ಲಿ ನಾವು ಫುಡ್ ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮತ್ತು ಪ್ರತಿ ವರ್ಷ ಈ ಥರ ಹೆಲ್ತ್ ಚೆಕಪ್ ಇದ್ದೇ ಇರುತ್ತೆ. ಇದು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ವಿಶೇಷ ಕಾರಣ ಅಂತ ಏನು ಲೈಕ್ ಪ್ರತಿಯೊಬ್ಬ ಮನುಷ್ಯ ಏನಾದರೂ ಒಂದು ಒಳ್ಳೇದು ಮಾಡ್ಬೇಕಂತ ಇದೆ, ಬಟ್ ಅವ್ರಿಗೆ ಟೈಮ್ ಸಿಗಲ್ಲ. ಅಟ್ಲೀಸ್ಟ್ ಈ ರೀತಿ ಒಂದು ಈಗ ಇಲ್ಲೇನು ಹೆಲ್ತ್ ಚೆಕಪ್ಗಂತ ಬರ್ತಾರೆ ಮತ್ತು ನೋಡ್ತಾರೆ ಇಲ್ಲಿ ಆಪ್ಷನ್ ಇದೆ ಬ್ಲಡ್ ಡೊನೇಷನ್ ಮಾಡ್ಬೋದು ಅಂತ. ಸೊ ಅದರಿಂದ ಅವರು ಅದು ಮಾಡೋಗ್ತಾರೆ. ಅವ್ರಿಗೊಂದು ಏನಂತ ಹೇಳ್ತಾರೆ ಪುಣ್ಯನೂ ಸಿಗುತ್ತೆ, ಒಂದು ನಮಗೂ ಒಂದು ಟೀಮ್ ಆಕ್ಟಿವಿಟಿ ಪಬ್ಲಿಕ್ ಸರ್ವಿಸ್ ಎವ್ರಿ ಇಯರ್ 700ರಿಂದ 800 ಸಮ್ಟೈಮ್ಸ್ 1000 ಬರ್ತಾರೆ. ಸೊ ನಮ್ದು ಅಪ್ರಾಕ್ಸ್ ಮೇ ಬಿ ಇವತ್ತು ಒಂದು 700-800 ಜನ ಬರ್ತಾರೆ ಅನ್ಕೊಂಡು. ಉತ್ತೇಜನ ಅಂದ್ರೆ ಹೀಗೆ ಸರ್, ಈಗ ನಾನು ಆಗ್ಲೇ ಹೇಳ್ದೆ ಜನರ ಹತ್ರ ಟೈಮ್ ಇದೆ, ಒಳ್ಳೇದು ಮಾಡ್ಬೇಕನ್ನೋ ಒಂದು ಯೋಚನೆ ಇದೆ, ಬಟ್ ಅವ್ರ ಹತ್ರ ಟೈಮ್ ಇಲ್ಲ. ಬಟ್ ನಾವಿಲ್ಲಿ ಏನು ಮಾಡ್ದೋ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಡಿಸೈಡ್ ಮಾಡಿ ಏನಾದರೂ ಒಂದು ಮಾಡಲೇಬೇಕು ಅಂತ ಒಂದು ಡಿಸೈಡ್ ಮಾಡಿ ನಾವು ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿತ್ತು. ಮತ್ತು ಸಕ್ಸಸ್ಫುಲಿ ಆಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಬ್ದುಲ್ ಮುಜೀಬ್. ನಮಸ್ಕಾರ, ನನ್ನ ಹೆಸರು ಸೈಯದ್ ಜಲಾಲುದ್ದೀನ್ ಖಾದ್ರಿ ಅಂತ ಹೇಳ್ಬಿಟ್ಟು. ಇದು ಸ್ಟಾರ್ಟಿಂಗಿಂದನೂ ಬುನಿಯಾದ್ ಟ್ರಸ್ಟ್ ಅವರಿಂದ ಇದು ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತುಂಬ ದಿವಸದಿಂದ ಆಸೆ ಇತ್ತು. ಅದೇ ರೀತಿ ನಮ್ಮ ಖಾದಿರ್ ಅವರು ಸ್ಟಾರ್ಟಿಂಗ್ನಲ್ಲೇ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದ್ರು. ಇದಕ್ಕಾಗಿ ಆವಾಗಿಂದನೂ ಇವ್ರ ಜೊತೆಯಲ್ಲಿದ್ದೀನಿ, ಇವರ ಟೀಮು ನನ್ನ ಜೊತೆಯಲ್ಲಿ ಇದ್ದಾರೆ. ಇದರಿಂದ ಪ್ರತಿ ವರ್ಷವೂ ಈ 26ನೇ ಸ್ವಾತಂತ್ರ್ಯ ದಿವಸನೇ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಈ ರೀತಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಗಿಂತ ಜಾಸ್ತಿ ನನಗೆ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಈ ಟೀಮ್ ಅವ್ರಿಗೂ ನಮಗೆಲ್ಲರಿಗೂ. ಇದು ನಾನು ಪುಣ್ಯ ಅಂತ ಹೇಳ್ಬೋದು. ಇದು ದೇವ್ರ ದಯದಿಂದ ಇದು ನಡ್ಕೊಂಡು ಬರ್ತಾಯಿದೆ. ಮುಂದಕ್ಕೂ ಇದೇ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಸೆ ಇದೆ. ಅದರಿಂದ ಜಾಸ್ತಿ ನಾನು ಏನು ಇದ್ರ ಬಗ್ಗೆ ಸಂತೋಷ ಆಗುತ್ತೆ. ಇದು ನಾವು ಮಾಡ್ತಾ ಇರೋದು ಇದು ದೇವರು ಒಪ್ಪಬೇಕು, ಜನನೂ ಒಪ್ಪಬೇಕು ಅಂತ ಹೇಳ್ಬಿಟ್ಟು ನನ್ನ ಆಸೆ. ಇಲ್ಲ, ಇದು ಅವರ ಶ್ರಮೆ, ಅವ್ರು ಪಡ್ತಾ ಇರೋದಕ್ಕೆ ಇವತ್ತು ಇಷ್ಟೆಲ್ಲ ಆಗ್ತಾ ಇರೋದು. ಯಾರೋ ಒಬ್ಬರು ಏನೋ ಕೊಟ್ಟಿರೋದ್ರಿಂದ ಅವರಿಂದನೇ ನಡೀತೈತೆ ಅಂಥದ್ದು ಇದು ಇಲ್ಲ. ಅವ್ರು ಮಾಡ್ತಾ ಇರೋದ್ರ ಶ್ರಮೆ, ಅವರು ಟೈಮ್ ತೆಗೆದುಬಿಟ್ಟು ಇದೇ ದಿವಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರೋದು ನನಗೆ ತುಂಬ ಪುಣ್ಯ ಅಂತ ಕಾಣುತ್ತೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಕೆಲವು ಜನ ಇದು ಪ್ರಯತ್ನ ಪಟ್ಟಿದ್ದಾರೆ, ಅದಕ್ಕೆ ಸಕ್ಸಸ್ಫುಲ್ ಸಿಕ್ಕಿದೆ. ಇದಕ್ಕಾಗಿ ಇದು ನಡೆಸ್ಕೊಂಡು ಬರ್ತಾ ಇದ್ದಾರೆ.